ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹಾಗಾಗಿ ಯಾವುದೇ ಒಂದು ಚಳವಳಿ ಆ ಚಳವಳಿಯನ್ನು ಬೀಸುವ ಪ್ರಯತ್ನ ಚಳವಳಿಯನ್ನು ಹತ್ತಿಸುವ ಪ್ರಯತ್ನವನ್ನು ಈ ಭಾರತ ದೇಶ ಯಾವಾಗ ದೇಶದ ಯಾವಾಗ ಹೋರಾಟಗಳು ಎಲ್ಲ ಸಂದರ್ಭದಲ್ಲಿ ಅವರು ನಿರಂತರ ಮಾಡಿಕೊಂಡು ಬಂದಿರತಕ್ಕಂಥದ್ದು ಉದಾಹರಣೆಗಳು ತಿಳಿಸಬೇಕು. ನೇರ ಶತಮಾನದಲ್ಲಿ ಉದ್ದೇಶಕ್ಕೋಸ್ಕರವಾಗಿಯೇ ಅವತ್ತು ಬಹಳ ದೊಡ್ಡ ಪ್ರಯತ್ನ. ಅವರು ವಿವೇಚನಗೋಸ್ಕರವರು ಈ ಸಮಾಜ ಉಳಿಬೇಕನ್ನೋ ಉದ್ದೇಶಕ್ಕೆ ಈ ಸಮಾಜದ ಅಮೂಲ್ಯ ತತ್ವಗಳನ್ನು ಹೋಗಿ ಆ ವಚನ ರಕ್ಷಣೆ ಮಾಡಬೇಕಾದ್ರೆ ನಾನು 20 ವರ್ಷ ಸಮಾಜದಲ್ಲಿ ಲಿಂಗಾಯತ ಏನಂತ ನಮಗೆಲ್ಲ ಗೊತ್ತಾ ಇರತಕ್ಕಂಥದ್ದು. ಅದೇ ತರನಾಗಿ 2023 ಇಸ್ವಿಯಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಇಲ್ಲೇ ಒಂದು ಕಡೆ ಹೋರಾಟಕ್ಕೆ ಹಿನ್ನಡೆ ಆಗುತ್ತೆ ಅಂತ ಮನಗಂಡು ಹೋರಾಟ ನಿಲ್ಲಬಾರ್ದು, ನಿರಂತರ ಉಳಿಯಬೇಕು ತಿಳ್ಕೊಂಡು ನೀವು ಧಾರ್ಮಿಕ ಕ್ಷೇತ್ರಕ್ಕೂ ಸಂಕಲ್ಪ ಮಾಡಬೇಕಂತ ವಿಚಾರ ಮಾಡಿ ಆಗ ನಮಗಿರ್ತಕ್ಕಂಥ ಧಾರ್ಮಿಕ ಸ್ಥಳ ಯಾವುದಪ್ಪ ಅಂದರೆ ಉಳಿವಿ. ಮತ್ತು 12ನೇ ಶತಮಾನದಲ್ಲಿ ಉಳಿವಿಗೆ ಹೋಗಿ ಸಮಾಜದ ರಕ್ಷಣೆ ಮಾಡೋ ಕೆಲಸ ವಿಚಾರಗೋಸ್ಕರ ಮಾಡಿದ್ರು. 20ನೇ ಶತಮಾನದಲ್ಲಿ ನಮ್ಮ ಬಹಳ ದೊಡ್ಡ ಹೋರಾಟವನ್ನು ಇದು ಯಾವ ಕಾರಣಕ್ಕೂ ನಿಲ್ಲಬಾರ್ದು, ನಿರಂತರ ಮುಂದುವರಿಬೇಕು. ಅದಕ್ಕೆ ನಾವೆಲ್ಲ ಹೋರಾಟಗಾರರು ನಿಮಗೆ ಯಾವಾಗ ಯಾವ ರೀತಿ ಶರಣರು ಸಂಕಲ್ಪ ಮಾಡಿದ್ರು ಅದೇ ರೀತಿಯಾಗಿ ಈ ಭಾಗದ ನಮ್ಮೆಲ್ಲರ ಆ ಮನೆಯ ದೇವರು ಹೇಳ್ತಕ್ಕಂಥ ಉಳಿಚರದ ಕ್ಷೇತ್ರ, ರೈತರ ದೇವರು, ಜನಸಾಮಾನ್ಯರ ದೇವರು ಮತ್ತು ಲಿಂಗಾಯತ ಧಾರ್ಮಿಕ ಕ್ಷೇತ್ರ ಚನ್ನಬಸವಣ್ಣವರ ಪವಿತ್ರವಾದಂಥ ಭೂಮಿಯಲ್ಲಿ ಸಂಕಲ್ಪ ಮಾಡಿ ಆ ಮುಖಾಂತರ ಹೋರಾಟ ರೂಪಿಸಬೇಕಂತ ಹೇಳಿ 2024 ಇಸ್ವಿಯಲ್ಲಿ ಅದನ್ನು ಶುರು ಮಾಡಿದ್ರು. ಮುಂದೆ ಆಷಾಢ ಮಾಸ ಶುರು ಆಗುತ್ತೆ, ಅಧಿಕ ಮಾಸ ಇರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಜನ ಅಲ್ಲಿ ಹೋಗ್ತಾರೆ. ನಾವು ಏನು MP ಚುನಾವಣೆ ಆಗಿತ್ತು, MP ಚುನಾವಣೆದಾಗ ಎಲ್ಲ ರಾಜಕಾರಣಿಗಳು ಹೋಟೆಲ್ಗಳು ರೆಸಾರ್ಟ್ ಬಂದು ಮತ್ತು ನಾವೆಲ್ಲಿಗೆ ಹೋಗ್ಬೇಕಪ್ಪ ಅಂತ ತೀರ್ಮಾನ ಮಾಡಿದ್ವಿ. ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಸ್ಪೆಷಲ್ ಯಾವಾಗ ಸರ್ಕಾರ ರಚನೆ ಆಗಿದೆ, ಸರ್ಕಾರ ಬಂದ ಯಾವಾಗ ಹೋರಾಟಕ್ಕೆ ಹಿನ್ನಡೆ ಆಗ್ತದೆ ಅಂತ ಹೇಳಿ ನಮಗೆ ಅನ್ನಿಸ್ತು. ಈ ಹೋರಾಟ ನಿಲ್ಬಾರ್ದು ತಿಳ್ಕೊಂಡು ಉಳಿಯುವ ಹೋಗಿ ಅವತ್ತು ಸಂಕಲ್ಪ ಮಾಡಿದ್ವಿ. ಹೆಂಗೆ ಮಾಡಬೇಕು ಹೋರಾಟ? ಹೊಸದಾಗಿ ಸರ್ಕಾರ ರಚನೆ ಆಗೈತಿ, 1 ವರ್ಷ ಐತಿ, ಯಾರಿಗೂ ಮಾತಾಡ್ತಲ್ಲ. ನಾವು ಎಲ್ಲ ಕಡೆ ಹೋರಾಟ ಮಾಡಿದ್ವಿ, ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ಏನು ಮಾಡಬೇಕಿದ್ದಾಗ ಆ ಉಳಿವಿಯಲ್ಲಿ 3 ತಲಾವ್ ಪಾಸ್ ಮಾಡಿದ್ವಿ. ನೀವೇ ಶಾಸಕರಿಗೆ ಹೋಗಿ ಅಧಿವೇಶನದವ್ರದ್ದು ಮಾತಾಡಬೇಕಂತ ಒತ್ತಡ ಆಗಲಿ. ಅಂದ್ರಲ್ಲಿ ಶಾಸಕರು ಮಾತಾಡದೆ ಹೋದರೆ ವಕೀಲರ ಸಂಘಟನೆಗಳು ವಕೀಲ ಮುಖಾಂತರ ಸರ್ಕಾರ ಒತ್ತಡ ಆಗಲಿ. ಆಮೇಲೆ ಸರ್ಕಾರವು ಸಹ ಅದಕ್ಕೂ ಸರ್ಕಾರ ಮನೆಯದೇ ಹೋಗುತ್ತೆ. ಒಂದು ವಿಧಾನಸಭೆ ಮುಖ್ಯ ಆಗ್ತದೆ ಅಂತೇಳಿ ಒಂದು ಸಂಕಲ್ಪ 3 ಸಂಕಲ್ಪ ಮಾಡಿದ್ವಿ. ಆ 3 ಸಂಕಲ್ಪ 2024 ಇಸ್ವಿಯಲ್ಲಿ ಈಡೇರಿಸಿ ನಾವೆಲ್ಲ ಶಾಸಕರ ಮನೆಗೆ ಹೋಗಿ ಪಕ್ಕ ಚಳವಳಿ ಮಾಡಿದ್ವಿ. ಅದಾದ ನಂತರ ವಕೀಲ ಪರಿಷತ್ ಸಂಘಟನೆ ಮಾಡಿದ್ವಿ. ವಕೀಲ ಹೋರಾಟ ಸರ್ಕಾರ ಮಾತುಕತೆ ಕರೆದಿದ್ದು, ಮಾತುಕತೆ ವಿಫಲಗೊಂಡು ಆಮೇಲೆ ವಿಧಾನಸಭೆ ಮುಖ್ಯ ಆಯಿತು. ಮತ್ತು ಕಳೆದ ವರ್ಷವೂ ನಾವು 3 ಸಂಕಲ್ಪ ಮಾಡಿದ್ವಿ. ಜಾತಿ ಗಣತಿ ಈ ಸಲ ಎಲ್ಲ ಪಂಚಮ ಸಾಲಿಗಳು ಲಿಂಗಾಯತ ಪಂಚಮ ಸಾಲಿ ಅಂತ ಬಳಸಬೇಕು, ಒಂದು ಜಾಗೃತಿ ಮೂಡಿಸಬೇಕು. ಅದು ವಕೀಲರ ಪರಿಷತ್ ನಿರ್ಣಯ ಆಗಬೇಕಂತೇಳಿ ಆ ಪ್ರಕಾರವಾಗಿ ಕಳೆದ ವರ್ಷ 70% ಪಂಚಮ ಸಾಲಿಗಳು ಎಲ್ಲರೂ ಜಾತಿ ಗಣತಿ ಲಿಂಗಾಯತ ಪಂಚಮ ಸಾಲಿ ಅಂತ ಬಳಸಬೇಕು. ಇದು 2ನೇದು ಡಿಸೆಂಬರ್ 10ನೇ ತಾರೀಕು ಯಾವ ಕಾರಣಕ್ಕೂ ಹೊಡಿಬಾರ್ದು. ಆ ಗ್ರಹಿಕೆಯನ್ನು ಪಡೆದುಕೊಂಡು ಮತ್ತು ಹೋರಾಟನ ಉಳಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ಅದು ಲಿಂಗಾಯತ ದೌರ್ಜನ್ಯ ದಿನ ಅಂತ ಆಚರಣೆ ಮಾಡುವಂಥ ಸಂಕಲ್ಪ ಮಾಡಿದ್ವಿ. ಅದನ್ನು ನಾವು ಡಿಸೆಂಬರ್ 10ನೇ ತಾರೀಕು ಮೌನ ಹೋರಾಟ ಮಾಡಿದ್ವಿ. ಇನ್ನು 8ನೇ ಹೋರಾಟವನ್ನು ಶುರು ಮಾಡಬೇಕು, ಅದಕ್ಕೆ ಪ್ರತಿಜ್ಞಾ ಕ್ರಾಂತಿ ದಿವಸ ಮಾಡಬೇಕು ಅಂತೇಳಿ ಆ ಪ್ರಕಾರ ಕಳೆದ ವರ್ಷ ಆ 8ನೇ ಹೋರಾಟವನ್ನು ರಾಯಬಾಗ್ ತಾಲೂಕು ಶುರು ಮಾಡಿದ್ವಿ. ಅಲ್ಲಿ ಒಂದು ತಿಂಗಳು ಇಟ್ಕೊಂಡು ಸಂಘಟನೆ ಮಾಡಿ ಹೋರಾಟ ಶುರು ಮಾಡಿದ್ವಿ. ಅದಾದ ನಂತರ ಕುರುಗೋಳಲ್ಲಿ ಮಾಡಿದ್ವಿ. ಅದಾದ ನಂತರ ದೇವರಿಗೆ ತಾಲೂಕಲ್ಲಿ ಮಾಡಿದ್ವಿ. ಇನ್ನೂ 24 ತಾಲೂಕಲ್ಲಿ ಮಾಡಬೇಕು. ಹಿಂಗೆ 3 ಸಂಕಲ್ಪ ಮಾಡಿದ್ರೆ ಆ ಪ್ರಕಾರ 3 ಸಂಕಲ್ಪ ಈಡೇರಿತು. ಇನ್ನು ಈ ವರ್ಷ 2026 ಇಸ್ವಿಯಲ್ಲಿ ಈ ಕಳೆದ 1 ವರ್ಷದಲ್ಲಿ ಏನೇನು ಸಂಘಟನೆಗೆ ಹಿನ್ನಡೆ ಆಗುವಂಥ ಕೆಲಸಗಳಾಗಿದೆ, ಯಾವ್ಯಾವ ರೀತಿಯಾಗಿ ಸಂಘಟನೆಯನ್ನು ಇನ್ನಷ್ಟು ದುರ್ಬಲಗೊಳಿಸಿಕೊಳ್ಳುವ ಪ್ರಯತ್ನ ಆಗಿರತಕ್ಕಂಥದ್ದು, ಇದೆಲ್ಲದರ ನಡುವೆ 2026 ಇಸ್ವಿಯಲ್ಲಿ ಈ ಸಂಘಟನೆಯನ್ನು ಹಿಂಗೆ ಮುಂದುವರಿಸಬೇಕು. ಈ ಹೋರಾಟದ ಜೊತೆಗೆ ಸಮಾಜವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸೋ, ಸಮಾಜಕ್ಕೆ ಏನು ಬೇಕು ಅದು ಯಾವ ರೀತಿ ಡೆವಲಪ್ಮೆಂಟ್ ಕಡೆನೂ ಯಾವ ರೀತಿ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದಾಗ 3ನೇ ವರ್ಷದ ಮೀಸಲಾತಿ ಸಂಕಲ್ಪ ಸಭೆಯನ್ನು
ಉಳಿವಿಯ ಚನ್ನಬಸವಣ್ಣ ಪುಣ್ಯಕ್ಷೇತ್ರದಲ್ಲಿ ಜೂನ್ 14ನೇ ತಾರೀಕು 15ನೇ ತಾರೀಕು ಏರ್ಪಡಿಸಿದೆ. ಪ್ರತಿ ವರ್ಷ ಜೂನ್ 23 ಮಾಡ್ತಾ ಇದ್ದೀವಿ. ಈ ಸರಿ ಯಾಕೆ ಅಡ್ವಾನ್ಸ್ ಮಾಡಬೇಕು ಅಂತಂದರೆ ಮೈಲಂದಲ್ಲಿ ಸಭೆ ಕರೆದ ಸಂದರ್ಭದಲ್ಲಿ ಅಧಿಕ ಮಾಸ 15ಕ್ಕೆ ಮುಕ್ತಾಯಗೊಳ್ಳುತ್ತೆ. 15ಕ್ಕೆ ಅಮಾವಾಸ್ಯೆ ಐತಿ. ಅಮಾವಾಸ್ಯೆ ಭಾಳ ಒಂದು ಉಳಿವು ಬರ್ತಾರೆ. ಆಗ 14ಕ್ಕೆ ಮಾಡಿಬಿಡ್ರಿ ಅಂತ ಸಲಹೆಯನ್ನು ಕೊಟ್ಟು ಸಮಯ ಕಡಿಮೆ ಇರೋದ್ರಿಂದ 14ನೇ ತಾರೀಕು ಅಧಿಕ ಮಾಸನ ಉಳಿ ಚನ್ನಬಸವಣ್ಣ ನಡ್ಕೊಂಡ್ರೆ ಭಾಳ ಒಳ್ಳೆಯ ಜನ ಪ್ರತೀತಿ ಈ ಭಾಗದಲ್ಲಿದೆ. ಅದು ಭಾಳ ಮಂದಿ ಉಳಿವು ಹೋಗ್ತದೆ. ಉಳಿವು ಅಷ್ಟೇ ಅಲ್ಲ, ಬಹುತೇಕ ಎಲ್ಲ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಜನ ಹೋಗ್ತಾರೆ. ನಾವು ಲಿಂಗಾಯತ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಆಗ 14ನೇ ತಾರೀಕಿಗೆ ನಾವೆಲ್ಲ ಹೋಗಿ ಅಲ್ಲಿ ಈ ವರ್ಷದ ಈ ಹೋರಾಟವನ್ನು ಹೇಗೆ ಓಡಿಸಬೇಕು, ಹೋರಾಟದ ಜೊತೆಯಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಮಾಡುವ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಸಂಘಟನೆಗೆ ಹೊಸ ಸ್ವರೂಪವನ್ನು ಕೊಡೋದು ಕೆಲಸ. ಯಾರ್ಯಾರು ಸಂಘಟನೆ ಮಾಡಿದ್ರೆ ಅವ್ರಿಗೆ ಮತ್ತಷ್ಟು ರಾಜ್ಯ ಮಟ್ಟದ ಅವಕಾಶ ಕೊಟ್ಟು, ಇನ್ನು ಹೊಸ ವ್ಯಕ್ತಿಗಳಿಗೆ ಇನ್ನಷ್ಟು ಅವಕಾಶ ಕೊಟ್ಟು, ಒಟ್ಟಾರೆ ರಾಜಕೀಯ ರಹಿತವಾಗಿ ಒಳ್ಳೆಯ ರಾಜಕಾರಣಿಗಳ ಸಲಹೆ ಪಡ್ಕೊಳ್ಳೋಣ. ಯಾರೇ ನಮ್ಮ ಹೋರಾಟಕ್ಕೆ ಪ್ರಾಮಾಣಿಕ ಸ್ಪಂದನೆ ಮಾಡ್ತಾರೆ, ಒಳ್ಳೆಯ ರಾಜಕಾರಣಿಗಳ ಸಲಹೆ ಪಡ್ಕೊಂಡು ಕಂಪ್ಲೀಟಾಗಿ ಜನಸಾಮಾನ್ಯರನ್ನ ಮೇಲೆ ಅವರಿಗೆ ಬಂದವರು ಹೋರಾಟ ಮುಂದುವರಿಸಬೇಕು. ಎಲ್ಲ ಕಡೆ ಸಭೆ ಮಾಡಿ ಯಾರು ಬರ್ತದೆ ಅನ್ನೋದು ಸ್ವಾಗತ ಮಾಡೋದು, ಯಾರ ಮೇಲೂ ಸಹ ಡಿಪೆಂಡ್ ಆಗೋ ರೀತಿಯಲ್ಲಿ ಕೆಲವು ಈ ನಮ್ಮ ಹೋರಾಟದ ಕಾಲಿರ್ತಕ್ಕಂಥ ಒಳ್ಳೆಯ ರಾಜಕಾರಣಿಗಳು ಅವ್ರ ಮಾರ್ಗದರ್ಶನಗಳನ್ನ ಸಲಹೆ ಕೊಡೋಣ, ಅವ್ರನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಕೊಡೋಣ. ಅದು ಹೆಚ್ಚು ಏನಪ್ಪ ಅಂತಂದರೆ ಸ್ವತಂತ್ರವಾಗಿ ನಮ್ಮ ಸಮಾಜದ ಕಟ್ಟಕಡೆ ಕಾರ್ಯಕರ್ತ ಕರ್ಕೊಂಡೇ ಈ ಸಂಘಟನೆ ಈ ಹೋರಾಟ ಮುಂದುವರಿಸೋ ಪ್ರಯತ್ನ ಮಾಡೋಣ. ಅವತ್ತು ಬಹಳ ದೊಡ್ಡ ಪ್ರಯತ್ನ. ಅವರು ಉಳಿ ಚನ್ನಬಸವಣ್ಣವರು ಈ ಸಮಾಜ ಉಳಿಬೇಕನ್ನೋ ಉದ್ದೇಶಕ್ಕೆ ಈ ಸಮಾಜದ ಅಮೂಲ್ಯ ತತ್ವಗಳನ್ನು ಹೋಗಿ ಆ ವಚನ ರಕ್ಷಣೆ ಮಾಡಬೇಕಾದ್ರೆ ನಾನು 20 ವರ್ಷದ ಮಾದರಿ ಲಿಂಗಾಯತ ಏನಂತ ನಮಗೆಲ್ಲ ಗೊತ್ತಾ ಇರತಕ್ಕಂಥದ್ದು. ಅದೇ ಥರನಾಗಿ 2023 ಇಸ್ವಿಯಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಇಲ್ಲೇ ಒಂದು ಕಡೆ ಹೋರಾಟಕ್ಕೆ ಹಿನ್ನಡೆ ಆಗುತ್ತೆ ಅಂತ ಮನಗಂಡು ಹೋರಾಟ ನಿಲ್ಲಬಾರ್ದು, ನಿರಂತರ ಒಂದು ಉಳಿಬೇಕು ತಿಳ್ಕೊಂಡು ಒಂದು ಧಾರ್ಮಿಕ ಕ್ಷೇತ್ರಕ್ಕೂ ಸಂಕಲ್ಪ ಮಾಡಬೇಕಂತ ವಿಚಾರ ಮಾಡಿ ಆಗ ನಮಗಿರ್ತಕ್ಕಂಥ ಧಾರ್ಮಿಕ ಸ್ಥಳ ಯಾವುದಪ್ಪ ಅಂದರೆ ಉಳಿವಿ. ಒಂದು 12ನೇ ಶತಮಾನದಲ್ಲಿ ಉಳಿವಿಗೆ ಹೋಗಿ ಸಮಾಜದ ರಕ್ಷಣೆ ಮಾಡೋ ಕೆಲಸ ಚನ್ನಬಸವಣ್ಣ ಮಾಡಿದ್ರು. 20ನೇ ಶತಮಾನದಲ್ಲಿ ನಮ್ಮ ಬಹಳ ದೊಡ್ಡ ಹೋರಾಟದಿಂದ ಇದು ಯಾವ ಕಾರಣಕ್ಕೂ ನಿಲ್ಲಬಾರ್ದು, ನಿರಂತರ ಮುಂದುವರಿಬೇಕು. ಅದಕ್ಕೆ ನಾವೆಲ್ಲ ಹೋರಾಟಗಾರರು ಹಿಂಗೆ ಅವಾಗ ಯಾವ ರೀತಿ ಶರಣರು ಸಂಕಲ್ಪ ಮಾಡಿದ್ರು ಅದೇ ರೀತಿಯಾಗಿ ಈ ಭಾಗದ ನಮ್ಮೆಲ್ಲರ ಆ ಮನೆಯ ದೇವರು ಇರ್ತಕ್ಕಂಥ ಉಳಿ ಚನ್ನಬಸವಣ್ಣ ಕ್ಷೇತ್ರ ರೈತರ ದೇವರು, ಜನಸಾಮಾನ್ಯರು ಮತ್ತು ಲಿಂಗಾಯತ ಧಾರ್ಮಿಕ ಕ್ಷೇತ್ರ ಚನ್ನಬಸವಣ್ಣವರ ಪವಿತ್ರವಾದ ಭೂಮಿಯಲ್ಲಿ ಸಂಕಲ್ಪ ಮಾಡಿ ಆ ಮುಖಾಂತರ ಹೋರಾಟ ರೂಪಿಸಬೇಕು ಅಂತೇಳಿ 2024ನೇ ಇಸ್ವಿಯಲ್ಲಿ ಅದನ್ನು ಶುರು ಮಾಡಿದ್ರು. ಮುಂದೆ ಆಷಾಢ ಮಾಸ ಶುರುವಾಗುತ್ತೆ, ಅಧಿಕ ಮಾಸ ಇರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಜನ ಅಲ್ಲಿ ಹೋಗ್ತಾರೆ. ನಾವು ಏನು ಎಂಪಿ ಚುನಾವಣೆ ಆಗಿತ್ತು, ಎಂಪಿ ಚುನಾವಣೆ ಎಲ್ಲ ರಾಜಕಾರಣಿಗಳು ಹೋಟೆಲ್ಗಳು ರೆಸಾರ್ಟ್ ಬಂದು ಮತ್ತು ನಾವೆಲ್ಲಿ ಹೋಗ್ಬೇಕಪ್ಪ ಅಂತ ತೀರ್ಮಾನ ಮಾಡಿದ್ವಿ. ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಸ್ಪೆಷಲ್ ಯಾವಾಗ ಸರ್ಕಾರ ರಚನೆ ಆಯಿತು, ಸರ್ಕಾರವನ್ನು ಯಾವಾಗ ಹೋರಾಟಕ್ಕೆ ಹಿನ್ನಡೆ ಆಗ್ತದೆ ಅಂತೇಳಿ ನಮಗೆ ಅನ್ನಿಸ್ತು. ಹೋರಾಟ ನಿಲ್ಬಾರ್ದು ತಿಳ್ಕೊಂಡು ಉಳಿವಿಗೆ ಹೋಗಿ ಅವತ್ತು ಸಂಕಲ್ಪ ಮಾಡಿದ್ವಿ ಹೆಂಗೆ ಮಾಡಬೇಕು ಹೋರಾಟ. ಹೊಸದಾಗಿ ಸರ್ಕಾರ ರಚನೆ ಆಗೈತಿ, 1 ವರ್ಷ ಐತಿ, ಯಾರಿಗೇನು ಮಾತಾಡ್ತಲ್ಲ. ನಾವು ಎಲ್ಲ ಕಡೆ ಹೋರಾಟ ಮಾಡಿದ್ವಿ, ಸರ್ಕಾರ ಉತ್ತರ ಕೊಡ್ತಾ ಇಲ್ಲ, ಏನು ಮಾಡಬೇಕಿದ್ದಾಗ ಆ ಉಳಿವಿಯಲ್ಲಿ 3 ತಲಾವ್ ಪಾಸ್ ಮಾಡಿದ್ವಿ. ನೀವೇ ಶಾಸಕರಲ್ಲಿ ಹೋಗಿ ಅಧಿವೇಶನದವರೆಗೂ ಮಾತಾಡಬೇಕಂತ ಒತ್ತಡ ಆಗ್ತೀವಿ. ಅದರಲ್ಲಿ ಶಾಸಕರು ಮಾತಾಡದೆ ಹೋದರೆ ವಕೀಲರ ಸಂಘಟನೆ ಮಾಡಿ ವಕೀಲ ಮುಖಾಂತರ ಸರ್ಕಾರ ಒತ್ತಡ ಆಗಲಿ. ಆಮೇಲೆ ಸರ್ಕಾರದ ಸಹ ಅದಕ್ಕೂ ಸರ್ಕಾರ ಮನೆಗೆ ಹೋಗುತ್ತೆ. ಒಂದು ವಿಧಾನಸಭೆ ಒಪ್ಪಿಗೆ ಹಾಕೋಣ ಅಂತೇಳಿ ಒಂದು ಸಂಕಲ್ಪ 3 ಸಂಕಲ್ಪ ಮಾಡಿದ್ವಿ. ಆ 3 ಸಂಕಲ್ಪ 2024ನೇ ಇಸ್ವಿಯಲ್ಲಿ ಈಡೇರಿಸಿ ನಾವೆಲ್ಲ ಶಾಸಕರ ಮನೆಗೆ ಹೋಗಿ ಪತ್ರ ಚಳವಳಿ ಮಾಡಿದ್ವಿ. ಅದಾದ ನಂತರ ವಕೀಲ ಪರಿಷತ್ ಸಂಘಟನೆ ಮಾಡಿದ್ವಿ. ವಕೀಲ ಹೋರಾಟ ಸರ್ಕಾರ ಮಾತುಕತೆ ಕರೆದಿದ್ದು, ಮಾತುಕತೆ ವಿಫಲಗೊಂಡು ಆಮೇಲೆ ವಿಧಾನಸಭೆ ಮುಖ್ಯ ಆಯಿತು. ಮತ್ತು ಕಳೆದ ವರ್ಷವೂ ನಾವು 3 ಸಂಕಲ್ಪ ಮಾಡಿದ್ವಿ. ಜಾತಿಗಳಿಂದ ಈ ಸಲ ಎಲ್ಲ ಪಂಚಮ ಸಾಲಿಗಳು ಲಿಂಗಾಯತ ಪಂಚಮ ಸಾಲಿ ಅಂತ ಬೆಳೆಸಬೇಕು, ಒಂದು ಜಾಗೃತಿ ಮೂಡಿಸಬೇಕು. ಅದು ವಕೀಲರ ಪರಿಷತ್ ನಿರ್ಣಯ ಆಗಬೇಕು. ಆ ಪ್ರಕಾರವಾಗಿ ಕಳೆದ ವರ್ಷ 70% ಪಂಚಮ ಸಾಲಿಗಳು ಎಲ್ಲರೂ ಜಾತಿಗಳಿಂದ ಲಿಂಗಾಯತ ಪಂಚಮ ಸಾಲಿ ಅಂತ ಬೆಳೆಸಬೇಕು. ಈಗ 2ನೇದು ಡಿಸೆಂಬರ್ 10ನೇ ತಾರೀಕು ಯಾವ ಕಾರಣಕ್ಕೂ ಹೊಡಿಬಾರ್ದು. ಆ ಗ್ರಹಿಕೆಗಳನ್ನು ಪಡೆದುಕೊಂಡು ಮತ್ತು ಹೋರಾಟನ ಉಳಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ಅದು ಲಿಂಗಾಯತ ದೌರ್ಜನ್ಯ ದಿನ ಅಂತ ಆಚರಣೆ ಮಾಡುವಂಥ ಸಂಕಲ್ಪ ಮಾಡಿದ್ವಿ. ಅದನ್ನು ನಾವು ಡಿಸೆಂಬರ್ 10ನೇ ತಾರೀಕು ಮೌನ ಹೋರಾಟ ಮಾಡಿದ್ವಿ. ಇನ್ನು 8ನೇ ಹೋರಾಟವನ್ನು ಶುರು ಮಾಡಬೇಕು, ಅದಕ್ಕೆ ಪ್ರತಿಜ್ಞಾ ಕ್ರಾಂತಿ ದಿವಸ ಮಾಡಬೇಕು ಅಂತೇಳಿ
ಆ ಪ್ರಕಾರ ಕಳೆದ ವರ್ಷ ಆ 8ನೇ ಹೋರಾಟವನ್ನು ರಾಯಬಾಗ್ ತಾಲೂಕು ಶುರು ಮಾಡಿದ್ವಿ. ಹಾಗೆ ಒಂದು ತಿಂಗಳು ಇಟ್ಕೊಂಡು ಸಂಘಟನೆ ಮಾಡಿ ಹೋರಾಟ ಶುರು ಮಾಡಿದ್ವಿ. ಅದಾದ ನಂತರ ಕುರುಗೋಳಲ್ಲಿ ಮಾಡಿದ್ವಿ. ಅದಾದ ನಂತರ ದೇವರಿಗೆ ತಾಲೂಕು ಮಾಡಿದ್ವಿ. ಇನ್ನೂ 24 ತಾಲೂಕುಗಳು ಮಾಡಬೇಕು. ಹಿಂಗೆ 3 ಸಂಕಲ್ಪ ಮಾಡಿದ್ರೆ ಆ ಪ್ರಕಾರ 3 ಸಂಕಲ್ಪ ಈಡೇರಿತು. ಇನ್ನು ಈ ವರ್ಷ 2026ನೇ ಇಸವಿಯಲ್ಲಿ ಈ ಕಳೆದ ಒಂದು ವರ್ಷದಲ್ಲಿ ಏನೇನು ಸಂಘಟನೆಗೆ ಹಿನ್ನಡೆ ಆಗುವಂಥ ಕೆಲಸಗಳಾಗಿದೆ, ಯಾವ್ಯಾವ ರೀತಿಯಾಗಿ ಸಂಘಟನೆಯನ್ನು ಇನ್ನಷ್ಟು ದುರ್ಬಲಗೊಳಿಸುವ ಪ್ರಯತ್ನ ಆಗುತ್ತೆ, ಇದೆಲ್ಲದರ ನಡುವೆ 2026ನೇ ಇಸವಿಯಲ್ಲಿ ಈ ಸಂಘಟನೆಯನ್ನು ಹಿಂಗೆ ಮುಂದುವರಿಸಬೇಕು. ಈ ಹೋರಾಟದ ಜೊತೆಗೆ ಸಮಾಜವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ, ಸಮಾಜಕ್ಕೆ ಏನು ಬೇಕು ಅದು ಯಾವ ರೀತಿ ಡೆವಲಪ್ಮೆಂಟ್ ಕಡೆನೂ ಯಾವ ರೀತಿ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದಾಗ 3ನೇ ವರ್ಷದ ಮೀಸಲಾತಿ ಸಂಕಲ್ಪ ಸಭೆಯನ್ನು ಉಡುಪಿಯ ಚನ್ನಬಸವಣ್ಣ ಪುಣ್ಯಕ್ಷೇತ್ರದಲ್ಲಿ ಜೂನ್ 14ನೇ ತಾರೀಕು 15ನೇ ತಾರೀಕು ಏರ್ಪಡಿಸಿದೆ. ಪ್ರತಿ ವರ್ಷ ಜೂನ್ 23 ಮಾಡ್ತಾ ಇದ್ದೀವಿ. ಸರ್ ಯಾಕೆ ಅಡ್ವಾನ್ಸ್ ಮಾಡಬೇಕು ಅಂತಂದರೆ ಬೈಲಂದಲ್ಲಿ ಸಭೆ ಕಳೆದ ಸಂದರ್ಭದಲ್ಲಿ ಅಧಿಕ ಮಾಸ 15ಕ್ಕೆ ಮುಕ್ತಾಯಗೊಳ್ಳುತ್ತೆ. 15ನೇ ತಾರೀಕು ಅಮಾವಾಸ್ಯೆಯಲ್ಲಿ ಅಮಾವಾಸ್ಯೆ ಭಾಳ ಮಂದಿ ಉಳಿವು ಬರ್ತಾರೆ. ಆಗ 14ಕ್ಕೆ ಮಾಡಬೇಕು ಅಂತ ಸಲಹೆಯನ್ನು ಕೊಟ್ಟು ಸಮಯ ಕಡಿಮೆ ಇರೋದ್ರಿಂದ 14ನೇ ತಾರೀಕು ಅಧಿಕ ಮಾಸನ ಉಳಿ ಚರ್ಮಸ ನಡ್ಕೊಂಡ್ರೆ ಭಾಳ ಒಳ್ಳೆಯ ದಿನ ಪ್ರತೀತಿ ಈ ಭಾಗದಲ್ಲಿ ಅದು ಭಾಳ ಮಂದಿ ಉಳಿವು ಹೋಗ್ತದೆ. ಉಳಿವು ಅಷ್ಟೇ ಅಲ್ಲ, ಬಹುತೇಕ ಎಲ್ಲ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಜನ ಹೋಗ್ತಾರೆ. ನಾವು ಹಿಂಗಾಯ್ತು ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಆಗ 14ನೇ ತಾರೀಕಿಗೆ ನಾವೆಲ್ಲ ಹೋಗಿ ಅಲ್ಲಿ ಈ ವರ್ಷದ ಈ ಹೋರಾಟವನ್ನು ಹೇಗೆ ಓಡಿಸಬೇಕು, ಹೋರಾಟದ ಜೊತೆಯಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಮಾಡುವ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಸಂಘಟನೆಗೆ ಹೊಸ ಸ್ವರೂಪವನ್ನು ಕೊಡುವಂಥ ಕೆಲಸ. ಯಾರ್ಯಾರು ಸಂಘಟನೆ ಮಾಡಿದರೆ ಅವ್ರಿಗೆ ಮತ್ತಷ್ಟು ರಾಜ್ಯ ಮಟ್ಟದ ಅವಕಾಶ ಕೊಟ್ಟು, ಇನ್ನು ಹೊಸ ವ್ಯಕ್ತಿಗಳಿಗೆ ಇನ್ನಷ್ಟು ಅವಕಾಶ ಕೊಟ್ಟು, ಒಟ್ಟಾರೆ ರಾಜಕೀಯ ರಹಿತವಾಗಿ ಒಳ್ಳೆಯ ರಾಜಕಾರಣಿಗಳ ಸಲಹೆ ಪಡ್ಕೊಳ್ಳೋಣ. ಯಾರ್ಯಾರು ನಮ್ಮ ಹೋರಾಟಕ್ಕೆ ಪ್ರಾಮಾಣಿಕ ಸ್ಪಂದನೆ ಮಾಡ್ತಾರೆ, ಒಳ್ಳೆಯ ರಾಜಕಾರಣಿಗಳ ಸಲಹೆ ಪಡ್ಕೊಂಡು ಕಂಪ್ಲೀಟಾಗಿ ಜನಸಾಮಾನ್ಯರನ್ನ ಮೇಲೆ ಅವರಿಗೆ ಹೋರಾಟ ಮುಂದುವರಿಸಬೇಕು. ಎಲ್ಲ ಕಡೆ ಸಭೆ ಮಾಡಿ ಯಾರು ಬರ್ತಾರೆ ಸ್ವಾಗತ ಮಾಡೋದು, ಯಾರ ಮೇಲೂ ಸಹ ಡಿಪೆಂಡ್ ಆಗೋ ರೀತಿಯಲ್ಲಿ ಕೆಲವು ನಮ್ಮ ಹೋರಾಟದ ಖಾಲಿ ಇರ್ತಕ್ಕಂಥ ಒಳ್ಳೆಯ ರಾಜಕಾರಣಿಗಳು ಅವ್ರ ಮಾರ್ಗದರ್ಶನ ಕೊಡೋಣ, ಸಲಹೆ ಕೊಡೋಣ.